ಸ್ನೇಹಿತರೆ ನಮಸ್ಕಾರ, ಗುಡ್ ಮಾರ್ನಿಂಗ್. ನೀವೇನಾದರೂ ಬೆಂಗಳೂರು ಟು ಹೊಗೇನಕಲ್ ಫಾಲ್ಸ್ ಹೋಗೋಣ ಅಂತ ಪ್ಲ್ಯಾನ್ ಹಾಕ್ಕೊಂಡಿದ್ದೀರಾ? ಟೂ ವೀಲರು ಅಥವಾ ಕಾರಲ್ಲಿ ಹೋಗೋದಕ್ಕಾಗ್ತಾಯಿಲ್ಲ, ಬಸ್ಸಲ್ಲಿ ಅಥವಾ ಟ್ರೈನಲ್ಲಿ ಹೋಗೋದಕ್ಕೆ ಪ್ಲ್ಯಾನ್ ಹಾಕ್ಕೊಂಡಿದ್ದೀರಾ? ಹಾಗಾದರೆ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಬೆಂಗಳೂರಿಂದ ಹೊಗೇನಕಲ್ ಫಾಲ್ಸ್ಗೆ ಟ್ರೈನಲ್ಲಿ ಮತ್ತು ಬಸ್ಸಲ್ಲಿ ಹೇಗೆ ಹೋಗೋದು ಅಂತ ಈ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟಾಗಿ ತೋರಿಸ್ಕೊಡ್ತೀನಿ. ಹೊಗೇನಕಲ್ ಫಾಲ್ಸು ನಮ್ಮ ಬೆಂಗಳೂರಿಂದ ಸುಮಾರು 135 ಕಿಲೋಮೀಟ್ರ್ ಇದೆ. ನಾವು ಇದೇ ಬಸ್ಸಲ್ಲಿ ಅಥವಾ ಟ್ರೈನಲ್ಲಿ ಹೋಗ್ತೀವಿ ಅಂದರೆ ಇನ್ನೂ ದೂರ ಆಗುತ್ತೆ. ಯಾಕಂದರೆ ಟೂ ವೀಲರಲ್ಲಿ ಅಥವಾ ಕಾರಲ್ಲಿ ಸ್ಟ್ರೈಟಾಗಿ ರೂಟ್ ಇರುತ್ತೆ, ಬಸ್ಸಲ್ಲಿ ಮತ್ತು ಟ್ರೈನಲ್ಲಿ ಸುತ್ತ ಹಾಕ್ಕೊಂಡು ಹೋಗುತ್ತೆ. ನೀವೇನಾದರೂ ಹೊಗೇನಕಲ್ ಫಾಲ್ಸ್ಗೆ ಹೋಗಬೇಕು ಅಂದರೆ ಡೈರೆಕ್ಟಾಗಿ ಟ್ರೈನ್ ಅಥವಾ ಬಸ್ ಇಲ್ಲ, ನಾವು ಧರ್ಮಪುರಿಗೆ ಹೋಗ್ಬಿಟ್ಟು ಅಲ್ಲಿಂದ ಬಸ್ಸಲ್ಲಿ ಹೋಗಬೇಕಾಗುತ್ತೆ. ಸೊ ನಾನಿವಾಗ ನಮ್ಮ ಕಂಟೋನ್ಮೆಂಟಿಂದ ಹೊಗೇನಕಲ್ ಫಾಲ್ಸಿಗೆ ಟ್ರೈನಲ್ಲಿ ಹೋಗೋಣ ಅಂತಿದ್ದೀನಿ. ನಮ್ಮ ಕಂಟೋನ್ಮೆಂಟಿಂದ ಧರ್ಮಪುರಿವರೆಗೂ ಟಿಕೆಟ್ ತೊಗೊಂಡು ತಿರ್ಗಾ ಧರ್ಮಪುರಿ ರೈಲ್ವೆ ಸ್ಟೇಷನಿಂದ ಧರ್ಮಪುರಿ ಬಸ್ ಸ್ಟ್ಯಾಂಡ್ಗೆ ಹೋಗ್ಬಿಟ್ಟು ಧರ್ಮಪುರಿ ಬಸ್ ಸ್ಟ್ಯಾಂಡಿಂದ ನಮಗೆ ಹೊಗೇನಕಲ್ ಫಾಲ್ಸ್ಗೆ ಬೇಕಾದಷ್ಟು ಟ್ರೈನ್ಗಳೆಲ್ಲ ಸಿಗುತ್ತೆ, ಅಲ್ಲಿಂದ ಆರಾಮಾಗಿ ಹೋಗೋಣ ಅಂದ್ಕೊಂಡಿದ್ದೀನಿ. ಸೊ ನೋಡಿ, ಇವಾಗ ಧರ್ಮಪುರಿ ಕಡೆ ಹೋಗೋ ಟ್ರೈನ್ ಕೂಡ ಜಸ್ಟ್ ಬಂದಿದೆ. ಇದು ಎರ್ನಾಕುಲಂ ಎಕ್ಸ್ಪ್ರೆಸ್ಸು, ನಮ್ಮ ಬೆಂಗಳೂರಿಂದ ಎರ್ನಾಕುಲಂವರೆಗೂ ಹೋಗ್ತಾ ಇದೆ. ಸೊ ನಾವು ಕಂಟೋನ್ಮೆಂಟಿಂದ ಈ ಟ್ರೈನ್ ಹತ್ಕೊಂಡು ಧರ್ಮಪುರಿಗೆ ಹೋಗೋಣ. ಧರ್ಮಪುರಿಯಿಂದ ನಾವು ಬೇಕಂದರೆ ಬಸ್ಸಲ್ಲಿ ಹೋಗೋಣ. ಬೆಂಗಳೂರು ಕಂಟೋನ್ಮೆಂಟಿಂದ ಧರ್ಮಪುರಿ ರೈಲ್ವೆ ಸ್ಟೇಷನ್ವರೆಗೂ ಹೋಗೋದಕ್ಕೆ ನಾರ್ಮಲ್ ಟಿಕೆಟ್ ಪ್ರೈಸ್ ಬಂದು 80 ರೂಪೀಸ್ ಇದೆ. ಇದು ನಮ್ಮ ಬೆಂಗಳೂರು ಕಂಟೋನ್ಮೆಂಟಿಂದ ಧರ್ಮಪುರಿ ರೈಲ್ವೆ ಸ್ಟೇಷನ್ವರೆಗೂ ಟೋಟಲ್ 148 ಕಿಲೋಮೀಟರ್ ಡಿಸ್ಟೆನ್ಸ್ ತೋರಿಸ್ತಾ ಇದೆ. ಮುಂದೆನಾ ಏನು ಗುರು, ಟ್ರೈನ್ ಮುಂದೆ ಹೋಗ್ತಾ ಇದೆ, ಓಡೋಣ ಬನ್ನಿ. ಏನು ಟ್ರೈನ್ ಸ್ಟಾಪ್ ಕೊಡದೆ ಹಂಗೆ ಹೋಗ್ಬಿಡೋಣ ಅಂತೇನೋ ಪ್ಲ್ಯಾನ್ ಹಾಕೊಂಡವನ, ಅಷ್ಟೊಂದು ಮುಂದೆ ಹೋಗಿ ನಿಲ್ಲಿಸ್ತವನ. ಬೆಂಗಳೂರು ಕಂಟೋನ್ಮೆಂಟಲ್ಲಿ ನೋಡಿ ಬೇಕಾದಷ್ಟು ಜನ ಬೇರೆ ಬೇರೆ ಟ್ರೈನಲ್ಲಿ ಹೋಗೋದಕ್ಕೆ ವೆಯ್ಟ್ ಮಾಡ್ಕೊಂಡಿದ್ದಾರೆ. ಆ್ಯಕ್ಚುಲಿ ಬೆಂಗಳೂರಿಂದ ಧರ್ಮಪುರಿ ತಾನೇ ಟ್ರೈನ್ ಅಷ್ಟೊಂದು ಕ್ರೌಡ್ ಇರಲ್ಲ ಅಂದ್ಕೊಂಡೆ, ಬಟ್ ಎಷ್ಟು ಕ್ರೌಡ್ ಇದೆ ನೋಡಿ. ನಾನು ಹತ್ಕೊಳ್ಳೋದಕ್ಕೂ ಆಗುತ್ತಾ ಇಲ್ವೋ ಗೊತ್ತಿಲ್ಲ, ಅಷ್ಟೊಂದು ಕ್ರೌಡ್ ಇದೆ. ಕಂಟೋನ್ಮೆಂಟಿಂದ ಧರ್ಮಪುರಿ ರೈಲ್ವೆ ಸ್ಟೇಷನ್ವರೆಗೂ ಒಂದು 2-3 ಸ್ಟಾಪ್ ಇದೆ ಅಷ್ಟೇ. ಹೊಸೂರು, ಸೇಲಂ ಏನೋ ಬರುತ್ತೆ. ಹೊಸೂರು ಆದಮೇಲೆ ಇನ್ನೊಂದು ಸ್ಟಾಪ್ ಯಾವುದೋ ಬರುತ್ತೆ, ಅದಾದಮೇಲೆ ಧರ್ಮಪುರಿ ರೈಲ್ವೆ ಸ್ಟೇಷನ್ನು. ಈ ಕಡೆ ಖಾಲಿ ಆಯಿತು, ಬನ್ನಿ ಈ ಕಡೆ ಹತ್ತನ. ಜನರಲ್ ಕಂಪಾರ್ಟ್ಮೆಂಟ್ ಕ್ರೌಡ್ ನೋಡಿ ಎಷ್ಟೊಂದಿದೆ. ಟ್ರೈನ್ ಹೋಗ್ತಾ ಇದೆ ಇವಾಗ. ಧರ್ಮಪುರಿ ಪ್ರಯಾಣಿಕರೇ ದಯವಿಟ್ಟು ಗಮನಿಸಿ, ಗಾಡಿ ಸಂಖ್ಯೆ
ಬೆಳಗ್ಗೆ ವೆದರ್ ನೋಡಿ ಎಷ್ಟು ಪ್ಲೆಸೆಂಟ್ ಆಗಿದೆ. ನೋಡಿ ಟೈಮು 7:45 ಆಯಿತು. ಟ್ರೈನ್ ಹೊಸೂರಿಗೆ ಬಂದು ರೀಚ್ ಆಗಿದೆ. ಇದು ಎರ್ನಾಕುಲಂ ಎಕ್ಸ್ಪ್ರೆಸ್ಸು ಪ್ರತಿದಿನ ಬೆಂಗಳೂರಿಂದ ಎರ್ನಾಕುಲಂಗೆ ಹೋಗುತ್ತೆ. ನಮ್ಮ ಮೆಜೆಸ್ಟಿಕ್ಕಲ್ಲಿ ಬೆಳಿಗ್ಗೆ 6:10ಗೆ ಅಲ್ಲಿಂದ ಬಿಡುತ್ತೆ. 6:20ಗೆ ಕಂಟೋನ್ಮೆಂಟ್ ರೀಚ್ ಆಗುತ್ತೆ. ತಿರ್ಗಾ 6:20ಗೆ ಕಂಟೋನ್ಮೆಂಟ್ ಬಿಟ್ಟರೆ 8:45ಗೆಲ್ಲ ಧರ್ಮಪುರಿ ಸ್ಟೇಷನ್ ರೀಚ್ ಆಗುತ್ತೆ. ಇದರ ನೆಕ್ಸ್ಟ್ ಸ್ಟಾಪೇ ಧರ್ಮಪುರಿ ಸ್ಟೇಷನ್ನು. ಅಲ್ಲಿ ಇಳ್ಕೊಂಡು ನಾವು ಧರ್ಮಪುರಿ ಬಸ್ ಸ್ಟೇಷನ್ನಿಂದ ಹೊಗೇನಕಲ್ ಫಾಲ್ಸ್ ಕಡೆ ಹೋಗ್ಬೋದು. ಇಷ್ಟೊಂದು ರಶಲ್ಲಿ ಈ ಥರ ಟ್ರೈನ್ಗಳಲ್ಲಿ ಬಸ್ಸಲ್ಲಿ ಓಡಾಡಬೇಕಂತ ನೀವು ಕೇಳ್ಬೋದು. ಹೌದು, ಎಲ್ಲ ಥರ ಎಕ್ಸ್ಪ್ಲೋರ್ ಮಾಡಬೇಕು. ನಾನು ಈ ಥರ ಟ್ರೈನಲ್ಲಿ ಬೇಕಾದಷ್ಟು ಓಡಾಡಿದ್ದೀನಿ, ಬಸ್ಸಲ್ಲಿ ಓಡಾಡಿದ್ದೀನಿ, ಫ್ಲೈಟ್ಗಳಲ್ಲೂ ಓಡಾಡಿದ್ದೀನಿ, ತುಂಬ ನಡೆದು ಕೂಡ ಇದ್ದೀನಿ ಆ್ಯಂಡ್ ಹಿಚ್ ಹೈಕಿಂಗು ಕೂಡ ಮಾಡಿದ್ದೀನಿ. ಎಲ್ಲ ಥರ ನಡ್ಕೊಂಡು ಹೋದಾಗ, ಎಲ್ಲ ಥರ ಎಕ್ಸ್ಪ್ಲೋರ್ ಮಾಡಿದಾಗಲೇ ಒಂಥರ ಮಜಾ ಇರುತ್ತೆ. ಅದರಲ್ಲೂ ಸೋಲೋ ಟ್ರಾವೆಲ್ ಮಾಡೋದಿದೆಯಲ್ಲ, ಒಂಥರ ಖುಷಿ ಕೊಡುತ್ತೆ. ಇನ್ನೊಂದು ಏನಂದರೆ ಡೆಸ್ಟಿನೇಷನ್ ಇಂಪಾರ್ಟೆಂಟು. ನಾವು ಎಲ್ಲಿ ಹೋಗ್ತಿದ್ದೀವಿ ಅನ್ನೋದು ಮುಖ್ಯ ಆಗುತ್ತೆ. ಇದೇ ನಾನೇನಾದರೂ ಡೆಲ್ಲಿಗೋ ಕೇದಾರ್ನಾಥ್ಗೆ ಹೋಗಬೇಕು ಅಂದರೆ ಆವಾಗ ಈ ಥರ ಟ್ರೈನಲ್ಲಿ ಅಥವಾ ಬಸ್ಸುಗಳಲ್ಲಿ ಓಡಾಡಬೇಕು ಅಂದರೆ ಆಗೋಲ್ಲ. ಫ್ಲೈಟಲ್ಲಿ 6-7 ಸಾವಿರ ರೂಪಾಯಿ ಕೊಟ್ಟರೆ 2 ಅವರು 3 ಅವರಲ್ಲಿ ಫ್ಲೈಟ್ ತೊಗೊಂಡು ಡೆಲ್ಲಿಯಲ್ಲಿ ನಿಲ್ಲಿಸಿರ್ತಾರೆ. ಸೊ ಎಲ್ಲಿ ಹೋಗ್ತೀವಿ ಅನ್ನೋದು ಮ್ಯಾಟ್ರು. ಡಿಪೆಂಡಿಂಗ್ ಆನ್ ದ ಡೆಸ್ಟಿನೇಷನ್ ನಮ್ಮ ರೂಟ್ಗಳನ್ನ ಪ್ಲ್ಯಾನ್ ಮಾಡ್ಕೋಬೋದು. ಈ ಥರ ಗೈಸ್, ಧರ್ಮಪುರಿ ರೈಲ್ವೆ ಸ್ಟೇಷನ್ ಬಂತು, ಇಳ್ಕೊಂಡು ಹೋಗ್ತಾ ಇದ್ದೀವಿ. ಇವಾಗ ಧರ್ಮಪುರಿ ರೈಲ್ವೆ ಸ್ಟೇಷನಿಂದ ಧರ್ಮಪುರಿ ಬಸ್ ಸ್ಟ್ಯಾಂಡ್ ಕಡೆ ಹೋಗ್ತಾ ಇದ್ದೀವಿ. ಅಲ್ಲಿಂದ ಬೇಕಾದಷ್ಟು ಬಸ್ಸುಗಳು ಸಿಗುತ್ತಂತೆ ಹೊಗೇನಕಲ್ ಫಾಲ್ಸ್ ಕಡೆ. ಟೈಮ್ ಇವಾಗ 8:45 ಆಗಿದೆ. ಕರೆಕ್ಟಾಗಿ 8:45 ಆಗಿದೆ. ಆನ್ ಟೈಮ್ಗೆ ರೈಲ್ವೆ ಸ್ಟೇಷನಲ್ಲಿ ಕರೆಕ್ಟಾಗಿ ಬಂದು ರೀಚ್ ಆಗಿದ್ದಾರೆ. ಇದೇ ನೋಡಿ ಧರ್ಮಪುರಿ ಬಸ್ ಸ್ಟೇಷನ್ನು. ಇಲ್ಲಿಂದ ತಮಿಳ್ನಾಡಿನ ಸುತ್ತಮುತ್ತ ಎಲ್ಲ ಕಡೆಗೂ ಬಸ್ಸುಗಳು ಸಿಗುತ್ತೆ. ಹೊಗೇನಕಲ್ ಕಡೆ ಹೋಗೋ ಬಸ್ ಎಲ್ಲಿ ಸಿಗುತ್ತೆ ಅಂತ ಕೇಳೋಣ ಬನ್ನಿ. ಸರ್, ಹೊಗೇನಕಲ್ ಬಸ್ಸು? ಹಾಂ ಸರ್. ನೋಡಿ ಅಲ್ಲಿ ಎಲ್ಲೋ ಬಸ್ ಹೋಗ್ತಿದೆಯಲ್ಲ, ಅದು ಹೊಗೇನಕಲ್ ಹೋಗುತ್ತಂತೆ. ಒಂದಿಂದ ಒಂದು ಬಸ್ಸುಗಳು ಬರ್ತಾ ಇರುತ್ತಂತೆ. ಇವಾಗ ತಾನೇ ಜಸ್ಟ್ ಒಂದು ಒಳ್ಳೆ ಹೋಟ್ಲಲ್ಲಿ ಟಿಫನ್ ಆಯಿತು. ಸೊ ಒಂದು ಕಾಫಿ ಕೊಟ್ಕೊಂಡು ಹೋಗೋಣ ಬನ್ನಿ. ನೋಡಿ, ಇದು ಹೊಗೇನಕಲ್ ಫಾಲ್ಸ್ ಕಡೆ ಹೋಗುತ್ತೆ. ಬನ್ನಿ ಬಸ್ ಬಸ್ಸಿನ ಮೂವಕ್ಕೆ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಫುಲ್ಲು ಶೆಕೆ ಆಗ್ತಾಯಿದೆ ಗುರು. ಇಲ್ಲಿ ಧರ್ಮಪುರಿ ಬಸ್ ಸ್ಟೇಷನ್ನಿಂದ ಹೊಗೇನಕಲ್ ಫಾಲ್ಸ್ಗೆ ಟೋಟಲ್ 45 ಕಿಲೋಮೀಟರ್ಸ್ ಇದೆ. ಬಸ್ ಟಿಕೆಟ್ ಎಷ್ಟು ಹೊಲ್ಟೋ ಗೊತ್ತಿಲ್ಲ, ನೋಡೋಣ. ಧರ್ಮಪುರಿ ಬಸ್ ಸ್ಟೇಷನಿಂದ ಬಂದು ಹೊಗೇನಕಲ್ ಫಾಲ್ಸ್ ಹತ್ರ ಸ್ಟಾಪ್ ಬಂದು ಇಳ್ಕೊಂಡಾಯಿತು. ಇವಾಗ ಫಾಲ್ಸ್ ಹತ್ರ ನಡ್ಕೊಂಡು ಹೋಗ್ತಾ ಇದ್ದೀವಿ. ನೋಡಿ, ಧರ್ಮಪುರಿಯಿಂದ ಈ ಹೊಗೇನಕಲ್ ಫಾಲ್ಸ್ಗೆ ಟೋಟಲ್ಲು 46 ಕಿಲೋಮೀಟರ್ ಇದೆ. ನಮಗೆ ಧರ್ಮಪುರಿಯಿಂದ ಬಂದರೆ ಬಸ್ಸಲ್ಲಿ ಇಂಡೋರ್ ಆಗಿರ್ಬೋದು, ಆಮೇಲೆ ಪೆನಾಗರಂ, ಆಮೇಲೆ ಬೇವನೂರು ಮಲೆ, ಇನ್ನೂ 3-4 ಊರುಗಳೆಲ್ಲ ದಾಟ್ಬಿಟ್ಟು ಫೈನಲಿ ಹೊಗೇನಕಲ್ ಫಾಲ್ಸಿಗೆ ಬರುತ್ತೆ.
ಇಲ್ಲಿ ಬಸ್ ಸ್ಟ್ಯಾಂಡ್ ಇಳ್ಕೊಂಡು ಒಂದು ಜಸ್ಟ್ ಒಂದು 2 ಮಿನಿಟ್ಸು ವಾಕೇಬಲ್ ಡಿಸ್ಟೆನ್ಸ್ ಅಷ್ಟೇ ಫಾಲ್ಸ್ಗೆ. ಇಲ್ಲಿ ನಡ್ಕೊಂಡು ಹೋಗ್ತಾ ಇದ್ದರೆ ನಿಮಗೆ ಬೇಕಾದಷ್ಟು ಜನ ಬಂದು ಅಪ್ರೋಚ್ ಮಾಡ್ತಾರೆ, ಆಯಿಲ್ ಮಸಾಜ್ ಮಾಡ್ತೀವಿ ಮತ್ತು ರೂಮ್ಗಳೆಲ್ಲ ಕೊಡ್ತೀವಿ ಅಂತ. ನೋಡಿಕೊಂಡು ಹುಷಾರಾಗಿ ಚೂಸ್ ಮಾಡಿ. ನಿಮ್ಗೆ ಇಷ್ಟ ಇಲ್ಲ ಅಂದರೆ ಡೈರೆಕ್ಟಾಗಿ ಇಷ್ಟ ಇಲ್ಲ ಅಂದ್ಬಿಡಿ, ಪರವಾಗಿಲ್ಲ. ಫಾಲ್ಸ್ ಸೌಂಡು ಇಲ್ಲಿ ಕೇಳಿಸ್ತಾ ಇದೆ. ಆ್ಯಕ್ಚುಲಿ ಫಾಲ್ಸ್ ಇನ್ನೂ ಸ್ವಲ್ಪ ದೂರ ಇದೆ, ಅದು ಸೌಂಡು ಇಲ್ಲೇ ಕೇಳಿಸ್ತಾ ಇದೆ ನನಗೆ. ಗೈಸ್ ನೋಡಿ, ಇದೆ ಹೊಗೇನಕಲ್ ಫಾಲ್ಸು. ನೋಡಿ ಇಲ್ಲಿ ಲೆಫ್ಟ್ ಸೈಡು ದೊಡ್ಡದಾಗಿ ಪಾರ್ಕಿಂಗ್ ಎಲ್ಲ ಇದೆ. ಫೈನಲಿ ಬೆಂಗಳೂರಿಂದ ನಾವು ಹೊಗೇನಕಲ್ ಫಾಲ್ಸ್ನ ಬಸ್ಸು ಮತ್ತು ಟ್ರೈನಲ್ಲಿ ಬಂದು ಸೇಫಾಗಿ ರೀಚ್ ಆಗಿದ್ದೀವಿ. ಇಲ್ಲಿಂದ ಮುಂದೆ ಹಂಗೆ ಒಳಗಡೆ ಹೋದರೆ ಟಿಕೆಟ್ ತೊಗೋಬೋದು. ಟಿಕೆಟ್ ತೊಗೊಂಡು ಬೋಟಿಂಗ್ ಎಲ್ಲ ಮಾಡ್ಬೋದು. ಸಖತ್ತು ಬಿಸಿಲಿದೆ ನೋಡಿ. ಸದ್ಯಕ್ಕೆ ಮಳೆ ಎಲ್ಲ ಏನಿಲ್ಲ, ಕಂಪ್ಲೀಟ್ಲಿ ಬಿಸಿಲಿದೆ. ಗೈಸ್ ಫೈನಲಿ ಬೆಂಗಳೂರಿಂದ ಹೊಗೇನಕಲ್ ಫಾಲ್ಸ್ ರೀಚ್ ಆಗಿದ್ದೀವಿ. ಬಟ್ ಇಲ್ಲಿ ರೀಚ್ ಆದಮೇಲೆ ನೋಡಿ, ಇಲ್ಲೇ ಫಾಲ್ಸ್ ಕಾಣಿಸ್ತಾ ಇದೆ. ಸೊ ನೋಡಿ, ಇಲ್ಲೆಲ್ಲ ಬಟ್ಟೆ ಒಗಿತಾ ಇದ್ದಾರೆ. ಆ್ಯಕ್ಚುಲಿ ಇಲ್ಲಿ ನಾವು ಈ ಕಡೆ ಹೋಗಿ ಬೋಟಿಂಗ್ ಎಲ್ಲ ಅಲೋ ಇಲ್ವಂತ ಇವಾಗ. ಬೇಕಾದಷ್ಟು ನಮ್ಮ ತಮಿಳ್ನಾಡು ಪೊಲೀಸರೆಲ್ಲ ಇಲ್ಲೇ ಗೇಟ್ ಹತ್ರ ಇದ್ದಾರೆ ನೋಡಿ. ಇವಾಗ ವಾಟರ್ ಲೆವೆಲ್ ಜಾಸ್ತಿ ಆಗಿರೋದ್ರಿಂದ ಒಳಗಡೆ ಹೋಗಿ ಬೋಟಿಂಗ್ ಮಾಡೋದಕ್ಕೆ ಮತ್ತು ಆ ಕಡೆ ಹೋಗೋದಕ್ಕೆ ಅಲೋ ಇಲ್ವಂತೆ. ಸೊ ಈ ಮಂತೆಲ್ಲ ಯಾರೂ ಬರೋದಕ್ಕೆ ಹೋಗಬೇಡಿ, ಯಾಕಂದರೆ ವಾಟರ್ ಲೆವೆಲ್ ಜಾಸ್ತಿ ಇರೋದ್ರಿಂದ ಇಲ್ಲಿ ಬಂದರೆ ಪೊಲೀಸರು ಇರ್ತಾರೆ, ಯಾರೊಬ್ಬರನ್ನೂ ಈ ಕಡೆಯಿಂದ ಪಾಸ್ ಆಗೋದಕ್ಕೆ ಬಿಡಲ್ಲ. ಆ್ಯಕ್ಚುಲಿ ನಿನ್ನೆ ಮಧ್ಯಾಹ್ನ, ನಿನ್ನೆ ಈವ್ನಿಂಗ್ವರೆಗೂ ವಾಟರ್ ಲೆವೆಲ್ ಕಡಿಮೆ ಇತ್ತಂತೆ, ಆ ಕಡೆ ಎಲ್ಲ ಓಡಾಡ್ತಿದ್ರಂತೆ. ಇವಾಗ ಹಾಗೆ ನಿನ್ನೆ ಈವ್ನಿಂಗಿಂದ ವಾಟರ್ ಲೆವೆಲ್ ಜಾಸ್ತಿ ಆಗಿದೆ ಅಂತೆ. ನಿನ್ನೆ ಈವ್ನಿಂಗಿಂದ ವಾಟರ್ ಲೆವೆಲ್ ಜಾಸ್ತಿ ಆಗಿದೆಯಂತೆ. ಸೊ ಯಾರೊಬ್ಬರನ್ನೂ ಆ ಕಡೆ ಹೋಗೋದಕ್ಕೆ ಮತ್ತು ಬೋಟಿಂಗ್ ಎಲ್ಲ ಕಂಪ್ಲೀಟ್ಲಿ ಸ್ಟಾಪ್ ಮಾಡಿದ್ದಾರೆ. ಐ ಥಿಂಕ್ ನನಗೆ ಗೊತ್ತಿದ್ದಂಗೆ ಮೋಸ್ಟ್ಲಿ ಈ ಮಂತು ಎಂಡಿಂಗ್ವರೆಗೂ ಬೋಟಿಂಗ್ ಆಗಲಿ ಇನ್ನೂ ಯಾವುದೇ ಥರ ಆ್ಯಕ್ಟಿವಿಟೀಸ್ ಇರೋಲ್ಲ, ಯಾಕಂದರೆ ವಾಟರ್ ಲೆವೆಲ್ ಇದೇ ಥರ ಜಾಸ್ತಿ ಇರುತ್ತೆ. ಸೊ ನೀವೇನಾದರೂ ಬರ್ತೀರಾ ಅಂದರೆ ಬಂದು ಟೈಮ್ ವೇಸ್ಟ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಇನ್ ಕೇಸ್ ನೀವೇನಾದರೂ ಬಂದರೆ ಇಲ್ಲೆಲ್ಲ ಈ ಕಡೆ ಹೋಗಿ ಯಾವುದೂ ಆ್ಯಕ್ಟಿವಿಟೀಸ್ ಇರೋಲ್ಲ, ಸುಮ್ಮನೆ ಈ ಪಾಯಿಂಟಿಂದ ಬಂದು ನೋಡಬೇಕಾಗುತ್ತಷ್ಟೇ. ಇಲ್ಲಿ ಬಂದು ಮಾರ್ಕೆಟ್ ಥರ ಇದೆ, ಇಲ್ಲಿ ಬಂದ್ಬಿಟ್ಟು ಎಲ್ಲ ತಿನ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ಕೊಂಡು ಹೋಗ್ಬೋದು ಅಷ್ಟೇ. ಸೊ ಗೈಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸೊ ಹೊಗೇನಕಲ್ ಫಾಲ್ಸಿಗೆ ಬಂದರೆ ಬೋಟಿಂಗ್ ಯಾವುದೂ ಇಲ್ಲ, ಸದ್ಯಕ್ಕೆ ಬರೋದಕ್ಕೆ ಹೋಗಬೇಡಿ, ಟೈಮ್ ವೇಸ್ಟ್ ಆಗುತ್ತೆ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ಈ ಫಾಲ್ಸ್ ಹತ್ರ ನಾನು ಡ್ರೋನ್ ಶಾಟ್ಸ್ ತಗೊಂಡು ಈ ಕಂಪ್ಲೀಟ್ಲಿ ಇವಾಗಿನ ಹೊಗೇನಕಲ್ ಫಾಲ್ಸು ಯಾವ ಥರ ಲುಕ್ಕಲ್ಲಿದೆ ಅಂತ ಕಂಪ್ಲೀಟ್ಲಿ ನಿಮಗೆ ಡ್ರೋನ್ ಕವರೇಜಲ್ಲಿ ತೋರಿಸ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ. ಥ್ಯಾಂಕ್ ಯು, ಟೇಕ್ ಕೇರ್, ಲವ್ ಯು ಆಲ್.